Hello beautiful people, welcome back to God Mindset and Manifestation. ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಬ್ರೀದಿಂಗ್ ಇನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಉಸಿರು ಕೇವಲ ಆಕ್ಸಿಜನ್ ನ ತೆಗೆದುಕೊಳ್ಳೋ ಪ್ರೋಸೆಸ್ ಅಲ್ಲ, ಇದು ನಿಮ್ಮ ಗಮನಕ್ಕೆ ಇರಬೇಕು. ನಿಮ್ಮ ಮೈಂಡ್, ನಿಮ್ಮ ಎಮೋಷನ್, ನಿಮ್ಮ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಮತ್ತು ಮ್ಯಾನಿಫೆಸ್ಟೇಷನ್ ಪವರ್ ಅನ್ನ ಕಂಟ್ರೋಲ್ ಮಾಡೋ ಒಂದು ಇನ್ವಿಸಿಬಲ್ ಬ್ರಿಡ್ಜ್ ಈ ಒಂದು ಬ್ರೆತ್ ಆಗಿರುತ್ತೆ. ಓಕೆ, ಬಹಳ ಜನ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಲ್ವಾ, ಅಫರ್ಮೇಷನ್ ಹೇಳ್ಕೋತೀರಾ, ವಿಜುವಲೈಸೇಷನ್ ಮಾಡ್ತೀರಾ, ಆದ್ರೆ ಬ್ರೀದಿಂಗ್ ಡಿಸ್ಟರ್ಬೆನ್ಸ್ ಇದ್ದಾಗ ಸಬ್ ಕಾನ್ಶಿಯಸ್ ಮೈಂಡ್ ಸರ್ವೈವಲ್ ಮೋಡಲ್ಲೇ ಇರುತ್ತೆ. ನೀವು ಕೇಳ್ತೀರಲ್ವಾ, ಅಫರ್ಮ್ ಮಾಡ್ತೀನಿ ಕೆಲವು ಟೈಮ್, ಬಟ್ ಯಾಕೆ ವರ್ಕ್ ಆಗ್ತಿಲ್ಲ ಅಂತ. ನೋಡಿ, ಇಲ್ಲಿ ಇರೋದು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಸರ್ವೈವಲ್ ಮೋಡ್ ನಲ್ಲೇ ಇದ್ರೆ ಆಗ ಮೈಂಡ್ ಫಿಯರ್ ಅಲ್ಲೇ ಇರುತ್ತೆ, ಭಯದಲ್ಲೇ ಇರುತ್ತೆ, ಡೌಟ್ ನಲ್ಲೇ ಇರುತ್ತೆ, ಆಂಗ್ಸೈಟಿಯಲ್ಲೇ ಇರ್ತೀರಾ. ಅಂದ್ರೆ ಅದರಿಂದಾನೇ ಅದು ಆಪರೇಟ್ ಆಗ್ತಾ ಇರುತ್ತೆ, ಸರ್ವೈವಲ್ ಮೋಡಲ್ಲೇ ಇರ್ತೀರಾ. ಸೊ ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಂತೀರಾ. ಜಸ್ಟ್ ಕಂಟಿನ್ಯೂ ಆಗಿ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಓಕೆ, ನೋಡಿ, ನೀವು ಶಾಂತವಾದ ಡೀಪ್ ಬ್ರೀದಿಂಗ್ ನಲ್ಲಿ ಇದ್ದಾಗ ಬ್ರೈನ್ಗೆ ನಾನು ಸೇಫ್ ಅಂತ ಸಿಗ್ನಲ್ ಹೋಗುತ್ತೆ. ಅದೇ ಸ್ಟೇಟ್ ನಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಹೊಸ ಬಿಲೀಫ್ ನ ಆಕ್ಸೆಪ್ಟ್ ನ ಮಾಡೋದು. ನಿಮ್ಗೆ ಇಲ್ಲಿ ನಾನು ಸೇಫ್ ಅಂತ ಅನಿಸ್ಬೇಕು. ಈಗ ನೀವು ಬ್ರೀದಿಂಗ್ ಮಾಡ್ತಾ ಇರ್ತೀರಾ, ಬೇಗ ಬೇಗ ಉಸಿರಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಆಂಗ್ಸೈಟಿ ಇರುತ್ತೆ, ಫಿಯರ್ ಇರುತ್ತೆ. ಆ ಟೈಮಲ್ಲಿ ತರನೇ ಆ ರೀತಿ ಆಗೋದು ನಿಮ್ಗೆ. ಆದ್ರೆ ನೀವು ಯಾವಾಗ ಕಾಮ್ ಆಗಿ ಉಸಿರಾಟವನ್ನ ಮಾಡ್ತಾ ಇರ್ತೀರಾ, ಅವಾಗ ನಾನು ಸೇಫ್ ಅಂತ ಸಬ್ ಕಾನ್ಶಿಯಸ್ ಅಲ್ಲಿ ಅದು ಮೆಸೇಜ್ ಹೋಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಓಕೆ, ಅಂದ್ರೆ ನೀವು ಆರಾಮಾಗಿ ಶಾಂತವಾಗಿದ್ದಾಗ ಡೀಪ್ ಬ್ರೀದಿಂಗ್ ಮಾಡಿದಾಗ ಏನಾಗುತ್ತೆ, ಬ್ರೈನ್ಗೆ ಸೇಫ್ ಅಂತ ಸಿಗ್ನಲ್ ಹೋಗುತ್ತೆ. ನೀವು ಅದೇ ಸ್ಟೇಟ್ ನಲ್ಲಿ ಸಬ್ ಕಾನ್ಶಿಯಸ್ಗೆ ಹೊಸ ಒಂದು ಬಿಲೀಫ್ ನ ಆಕ್ಸೆಪ್ಟ್ ಮಾಡೋ ರೀತಿ ನೀವು ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ನೀವೇನ್ ರಿಪೀಟೆಡ್ ಆಗಿ ಹೇಳ್ಕೊಂತ ಇರ್ತೀರಲ್ವಾ, ಅದನ್ನ ಅದು ಆಕ್ಸೆಪ್ಟ್ ನ ಮಾಡುತ್ತೆ. ಬಟ್ ಇಲ್ಲಿ ಈಸಿಲಿ ಪ್ರೋಗ್ರಾಮ್ ಇದರಿಂದ ಸಾಧ್ಯ ಆಗುತ್ತೆ. ಓಕೆ, ಬಟ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದನ್ನ ಹೇಳಿದ್ರೆ, ಮತ್ತೆ ಈ ಬ್ರೆತ್ ನ ಬಗ್ಗೆ ಅಂತ ಹೇಳಿದ್ರೆ ನಾನು ಯಾವ ರೀತಿ ಉಸಿರಾಟವನ್ನ ಮಾಡೋದು, ಏನೆಲ್ಲ ಚೇಂಜಸ್ ಆಗುತ್ತೆ ನಾನು ಉಸಿರಾಡ್ತಿರ್ಬೇಕಾದ್ರೆ ನೋಡೋಣ. ಓಕೆ, ಇಲ್ಲಿ ಶಾಲೋ ಬ್ರೀದಿಂಗ್ ಅನ್ನೋದನ್ನು ತಿಳ್ಕೊಳ್ಳಿ. ಶಾಲೋ ಬ್ರೀದಿಂಗ್ ಅಂದ್ರೆ ಚಿಕ್ಕ ಚಿಕ್ಕವಾಗಿ ವೇಗವಾಗಿ ಉಸಿರಾಡೋದು, ಚೆಸ್ಟ್ ಏರಿಯಾದಲ್ಲಿ ಮಾತ್ರ ಆಗುವಂತದ್ದು ಶಾಲೋ ಬ್ರೀದಿಂಗ್. ಅಂದ್ರೆ ಡೀಪ್ ಆಗಿ ಲಂಗ್ಸ್ ಫಿಲ್ ಆಗೋದಿಲ್ಲ. ಓಕೆ, ನೀವು ಉಸಿರಾಟನ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಲ್ಲ, ನಿಮ್ಗೆ ಭಯ ಇದ್ದಾಗ, ಆಂಗ್ಸೈಟಿ ಇದ್ದಾಗ ಮೇಲ್ಮೇಲೆನೆ ಉಸಿರಾಡ್ತಾ ಇದ್ದೀರಾ. ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ಆ ಚೆಸ್ಟ್ ಏರಿಯಾ ಇದೆಯಲ್ಲ, ಅಲ್ಲಲ್ಲೇ ಉಸಿರಾಟನ ಮಾಡ್ತಾ ಇರ್ತೀರಾ. ಆದ್ರೆ ಡೀಪ್ ಲಂಗ್ಸ್ ಫಿಲ್ ಆಗೋದಿಲ್ಲ. ಅಂದ್ರೆ ನಾನು ಹೇಳುದು ಶಾಲೋ ಬ್ರೀದಿಂಗ್ ಅಂದ್ರೆ ನೀವು ವೇಗವಾಗಿ ಚಿಕ್ಕ ಚಿಕ್ಕ ಉಸಿರಾಟವನ್ನ ಮಾಡಿದಾಗ ಆಂಗ್ಸೈಟಿಯಿಂದ, ಫಿಯರ್ ಇಂದ, ಓಕೆ, ಗೊಂದಗಳಿಂದ ಈ ರೀತಿಯಾಗಿ ಉಸಿರಾಟವನ್ನ ಮಾಡಿದಾಗ ಏನಾಗುತ್ತೆ, ಬಾಡಿ ಸ್ಟ್ರೆಸ್ ಮೋಡ್ಗೆ ಹೋಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇದೇ ರೀತಿ ಆಗೋದು. ಇದರಿಂದ ಏನಾಗುತ್ತೆ, ನೀವು ಶಾಲೋ ಬ್ರೀದಿಂಗ್ ಮಾಡೋದ್ರಿಂದ ಕಾರ್ಟಿಸೋಲ್ ಹಾರ್ಮೋನ್ ಕೂಡ ಜಾಸ್ತಿ ಆಗುತ್ತೆ. ಮೈಂಡ್ ಓವರ್ ಥಿಂಕ್ ಮಾಡೋದಕ್ಕೆ ಶುರುವಾಗುತ್ತೆ. ನೀವು ತಿಳಿತಿದ್ದೀರಲ್ವಾ ಇವಾಗ ನಿಮ್ಗೆ ಯಾಕೆ ಓವರ್ ಥಿಂಕಿಂಗ್ ಬರ್ತಿದೆ, ನಿಮ್ಗೆ ಯಾಕೆ ಸ್ಟ್ರೆಸ್ ಆಗ್ತಿದೆ. ಮತ್ತೆ ಇಲ್ಲಿ ಫಿಯರ್ ಅಂಡ್ ಆಂಗ್ಸೈಟಿ ಆಕ್ಟಿವೇಟ್ ಆಗ್ಬಿಡುತ್ತೆ. ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗೋದೇ ಇಲ್ಲಿಂದ. ಓಕೆ, ನಿಮ್ಗೆ ಸಮಥಿಂಗ್ ಐ ಆಮ್ ಬ್ಲಾಕ್ಡ್ ಅಂತ ಅನ್ಸುತ್ತಲ್ವಾ ನಿಮ್ಗೆ ಕೆಲವೊಂದು ಟೈಮಲ್ಲಿ, ಏನು ನಡೀತಿಲ್ಲ, ಐ ಆಮ್ ಸ್ಟಕ್ ಅಂತ ಹೇಳ್ಕೊಂತ ಇದ್ದೀರಲ್ವಾ, ಆ ಟೈಮಲ್ಲಿ ಯಾಕೆ ಈ ತರ ಆಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಶಾಲೋ ಬ್ರೀದಿಂಗ್. ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಚಿಕ್ಕ ಚಿಕ್ಕ ಉಸಿರಾಟವನ್ನ ಮಾಡ್ತಿರ್ತೀರಾ, ಭಯದಿಂದ ಉಸಿರಾಟ ಮಾಡ್ತಿರ್ತೀರಾ, ಆಂಗ್ಸೈಟಿಯಿಂದ ಉಸಿರಾಟ ಮಾಡ್ತಿರ್ತೀರಾ, ಮೈಂಡ್ ಓವರ್ ನ ಥಿಂಕಿಂಗ್ ಮಾಡ್ತಿರ್ತೀರಾ. ನಿಮ್ ಪ್ಯಾಟರ್ನ್ ಇದೇ ಆಗ್ತಾ ಇರುತ್ತೆ. ಬಾಡಿಗೆ ಇದು ನನಗೆ ಸೇಫ್ ಅಲ್ಲ ಅನ್ನೋ ಒಂದು ಸಿಗ್ನಲ್ ಹೋಗ್ಬಿಡುತ್ತೆ ಯಾವಾಗ್ಲೂ ಕೂಡ. ಓಕೆ, ನೋಡಿ, ಒಂದು ಎಕ್ಸಾಂಪಲ್ ನ ನೋಡೋದಾದ್ರೆ, ಒಬ್ಬ ವ್ಯಕ್ತಿ ಇರ್ತಾರೆ ಅನ್ಕೊಳ್ಳಿ, ಅವರು ಶಾಲೋ ಬ್ರೀದಿಂಗ್ ನ ಮಾಡ್ತಾ ಇರ್ತಾರೆ. ನಾನು ಇವಾಗ ಹೇಳಿದ್ನಲ್ಲ ನಿಮ್ಗೆ, ಯಾವಾಗ್ಲೂ ಕೂಡ ಶಾಲೋ ಬ್ರೀದಿಂಗ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಉಸಿರಾಟವನ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ಸೊ ಕಂಟಿನ್ಯೂಸ್ಲಿ ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಂದು ಡೇಂಜರ್ ಸಿಗ್ನಲ್ ಹೋಗ್ತಾ ಇರುತ್ತೆ. ಯಾಕದು ಅದು ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಭಯದಿಂದ ಉಸಿರಾಟ ಮಾಡ್ತಿದ್ದೀರಾ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ನರ್ವ್ ಸಿಸ್ಟಮ್ ಕಾಮ್ ಡೌನ್ ಆಗಿರೋದಿಲ್ಲ. ಭಯದಿಂದ ಉಸಿರಾಟ ಆಡಿದಾಗ ಏನಾಗುತ್ತೆ, ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಮೈಂಡ್ ಓವರ್ ಥಿಂಕ್ ನ ಮಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಅಂದ್ರೆ ಕಂಟಿನ್ಯೂ ಆಗಿ ಈ ರೀತಿ ಬ್ರೆತ್ ಪ್ಯಾಟರ್ನ್ ಇರೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಬ್ಲಾಕ್ ಆಗ್ತಿದೆ. ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ಈ ಕಾರಣಗಳಿಂದ ನೆಗೆಟಿವ್ ಥಾಟ್ಸ್ ಗಳು ಹೆಚ್ಚು ಬರ್ತಾ ಇರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇರುತ್ತೆ. ನಿಮ್ಮ ವಿಜುವಲೈಸೇಷನ್ ಮಾಡ್ಬೇಕಾದ್ರೆ ನೀವ್ ಹೇಳ್ತಿರಲ್ಲ, ನನಗೆ ಕ್ಲಿಯರ್ ಆಗಿ ವಿಜುವಲೈಸ್ ಮಾಡಕ್ ಆಗ್ತಿಲ್ಲ ಅಂತ, ಅದು ಕೂಡ ಆಗೋದಿಲ್ಲ. ನಿಮ್ಮ ಎನರ್ಜಿ ಕೂಡ ಲೋ ಆಗ್ಬಿಡುತ್ತೆ. ಓಕೆ, ಇದು ಎಲ್ಲಾ ಮ್ಯಾನಿಫೆಸ್ಟೇಷನ್, ಜಾಬ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, SP ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಂದ್ರೆ ಗುಡ್ ರಿಲೇಶನ್ಶಿಪ್ ಇರ್ಬೋದು, ಮನಿ ಇರ್ಬೋದು, ಎಲ್ಲದನ್ನು ಕೂಡ, ನಿಮ್ಮ ಹೆಲ್ತ್ ಕೂಡ ಇರ್ಬೋದು. ಓಕೆ, ಸೊ ಇದಕ್ಕೂ ಕೂಡ ಇದು ಅಫೆಕ್ಟ್ ನ ಮಾಡುತ್ತೆ. ಇಲ್ಲಿ ಡೀಪ್ ಬ್ರೀದಿಂಗ್ ಯಾಕೆ ಅಷ್ಟು ಇಂಪಾರ್ಟೆಂಟ್, ಡೀಪ್ ಬ್ರೀದಿಂಗ್ ಯಾಕೆ ಪವರ್ಫುಲ್, ಮ್ಯಾನಿಫೆಸ್ಟೇಷನ್ ಅಲ್ಲಿ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಯಾಕೆ ಅಷ್ಟು ಪವರ್ಫುಲ್? ನೋಡಿ, ಡೀಪ್ ಬ್ರೀದಿಂಗ್ ಅಂತ ಹೇಳಿದ್ರೆ ಸ್ಟಮಕ್ ಅಂಡ್ ಡಯಾಫ್ರಾಮ್ ಮೂಲಕ ಸ್ಲೋ ಆಗಿ ಬ್ರೀದಿಂಗ್ ನ ಮಾಡೋದು. ಅಂದ್ರೆ ಈ ತರ ನೀವು
ಒಂದು ಸ್ಟೊಮಕ್ ಇಂದ ನೀವು ಉಸಿರಾಟವನ್ನ ಮಾಡ್ತಿರಲ್ವಾ, ಒಂದು ಡೀಪ್ ಲಾಂಗ್ ಬ್ರೆತ್ ನ ತಗೊಂಡು ನೀವು ಉಸಿರಾಟವನ್ನ ಮಾಡ್ತಿರಲ್ವಾ, ಆ ಟೈಮ್ ಅಲ್ಲಿ ಏನಾಗುತ್ತೆ, ಮ್ಯಾನಿಫೆಸ್ಟೇಷನ್ಗೆ ಒಂದು ಪವರ್ಫುಲ್ ಸ್ಟೇಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಫೋರ್ಸ್ ಮೂಲಕ ಆಗೋದಲ್ಲ, ರಿಲ್ಯಾಕ್ಸ್ಡ್ ಅವೇರ್ನೆಸ್ ಮೂಲಕ ಆಗುವಂತದ್ದು. ನೀವು ಡೀಪ್ ಬ್ರೆತ್ ನ ತೆಗೆದುಕೊಳ್ಳುವಾಗ ನಿಮ್ಮ ಬಾಡಿ ಪ್ರೆಸೆಂಟ್ ಮೂಮೆಂಟ್ ಗೆ ಬರುತ್ತೆ. ಅದಕ್ಕೆ ಹೇಳೋದು, ಕಾಮ್ ಆಗಿದ್ದಷ್ಟು ಕೂಡ ನಿಮ್ಗೆ ತುಂಬಾ ಒಳ್ಳೇದು. ಅಂದ್ರೆ ಇಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಏನು, ಪ್ಯೂರ್ ಅವೇರ್ನೆಸ್ ಸ್ಟೇಟ್. ಅದೇ ಸ್ಟೇಟ್ ನಲ್ಲಿ ಅಫರ್ಮೇಶನ್ ಪವರ್ಫುಲ್ ಆಗುತ್ತೆ. ನೀವು ಎಲ್ಲಾ ಒಂದು ಪಾಸ್ಟ್ ಗೊಂದಲಗಳಲ್ಲೇ ಇದ್ರೆ ಏನಾಗುತ್ತೆ, ನೀವು ಶಾಲೋ ಬ್ರೀದಿಂಗ್ ನ ಮಾಡ್ತಾ ಇರ್ತೀರಾ. ಎಲ್ಲೇ ಅರ್ಥ ಮಾಡ್ಕೊಳ್ಳಿ, ನೀವು ಪಾಸ್ಟ್ ಹೋಗಿದ್ದೀರಾ ಅಂತ ಹೇಳಿದ್ರೆ ನೀವು ಹಳೆ ಘಟನೆಗಳನ್ನ ರಿಕಾಲ್ ನ ಮಾಡ್ತಾ ಮಾಡ್ತಾ ಅದು ಹಂಗಾಗಿತ್ತು, ಇದು ಹಿಂಗಾಗಿತ್ತು, ಅಥವಾ ನಿಮ್ಮ ಒಂದು ಫ್ಯೂಚರ್ ಆಂಗ್ಸೈಟಿಲಿ, ಓಕೆ ನನ್ನ ಲೈಫಲ್ಲಿ ಬೆಳೆಯೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ನೀವು ಥಾಟ್ ನ ಕೊಡ್ತಾ ಇದ್ರೆ ನಿಮ್ಗೆ ಶಾಲೋ ಬ್ರೀದಿಂಗ್ ಅಲ್ಲಿ ಇರ್ತೀರಾ. ಸೊ ನಿಮ್ಗೆ ಬ್ಲಾಕ್ ಆಗುತ್ತೆ ಮ್ಯಾನಿಫೆಸ್ಟೇಷನ್. ಓಕೆ, ಅದೇ ನೀವು ಒಂದು ಡೀಪ್ ಕಾಮ್ ಸ್ಟೇಟ್ ಅಲ್ಲಿ ಇದ್ದಾಗ, ಅಂದ್ರೇನು, ಈ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ ಒಂದು ಪ್ಯೂರ್ ಅವೇರ್ನೆಸ್ ಸ್ಟೇಟ್ ನಲ್ಲಿ ಇರ್ತೀರಾ. ಈ ಸ್ಟೇಟ್ ನಲ್ಲಿ ಅಫರ್ಮೇಶನ್ ಪವರ್ಫುಲ್ ಆಗುತ್ತೆ, ವಿಜುವಲೈಸೇಷನ್ ತುಂಬಾ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ, ನಿಮ್ಮ ಇನ್ನರ್ ರೆಸಿಸ್ಟೆನ್ಸ್ ಮೆಲ್ಟ್ ಆಗುತ್ತೆ. ಅಂದ್ರೆ ನಿಮ್ಮ ಒಳಗಡೆ ಏನೇನು ಗೊಂದಲಗಳಿದೆ, ಓಕೆ, ಎಲ್ಲ ಅದನ್ನು ಕೂಡ ಹೋಗುತ್ತೆ. ತಿಳಿತಿದೆಯಲ್ಲ ನಿಮ್ಗೆ? ನಿಮ್ಮ ಒಂದು ಡೌಟ್ಸ್ ಗಳಿರ್ಬೋದು, ನಿಮ್ಮ ರೆಸಿಸ್ಟೆನ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಡಿಸಾಲ್ವ್ ಆಗುತ್ತೆ. ಎಸ್ಪೆಷಲಿ ಇಂಟ್ಯೂಷನ್ ಕ್ಲಿಯರ್ ಆಗುತ್ತೆ ನಿಮ್ಗೆ ಇಲ್ಲಿ. ಇದರಿಂದ ಸೈನ್ಸ್ ಕೂಡ ಇದೆಯಾ? ಹೌದು, ಸೈನ್ಸ್ ಕೂಡ ಇದೆ. ನೋಡಿ, ಡೀಪ್ ಬ್ರೀದಿಂಗ್ ಯಾವಾಗ್ಲೂ ಕೂಡ ಒಂದು ವೇಗಸ್ ನರ್ವ್ ನ ಆಕ್ಟಿವೇಟ್ ನ ಮಾಡುತ್ತೆ. ಈ ನರ್ವ್ ಬಾಡಿಗೆ ಮತ್ತೆ ಬ್ರೈನ್ ಗೆ ಕಾಮ್ ಸಿಗ್ನಲ್ ನ ಕಳಿಸುತ್ತೆ. ಆಗ ಏನಾಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ, ಬ್ರೈನ್ ಗೆ ಹೆಚ್ಚಿನ ಕ್ಲಾರಿಟಿ ಬರುತ್ತೆ. ಸೊ ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂತ ಹೇಳಿದ್ರೆ ಕ್ಲಾರಿಟಿ ಬೇಕಲ್ವಾ? ಓಕೆ, ಜಾಬ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಮನಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಅಥವಾ ನನ್ನ ಒಂದು ಪರ್ಸನಲ್ ಗ್ರೋತ್ ಆಗಬೇಕು, ಈ ರೀತಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಲ್ವಾ, ಇಲ್ಲಿ ಕ್ಲಾರಿಟಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, ಅಂದ್ರೆ ನಿಮ್ಮ ಒಂದು ಎಮೋಷನಲ್ ಹೀಲಿಂಗು ಕೂಡ ಸ್ಟಾರ್ಟ್ ಆಗುತ್ತೆ. ಹಿಂದೆ ನೋಡಿ, ಏನ್ಸೆಂಟ್ ಯೋಗಿಗಳು ಕೂಡ ಒಂದು ಬ್ರೆತ್ ನ, ಈ ಒಂದು ಪವರ್ ನ ಬಳಸ್ತಾ ಇದ್ರು. ಓಕೆ, ಅಂದ್ರೆ ಇದನ್ನ ಪ್ರಾಣ ಶಕ್ತಿ ಅಂತಾನು ಕೂಡ ಕರಿತಾ ಇದ್ರಲ್ವಾ ಹಿಂದೆ. ಅಂದ್ರೆ ನೀವು ಬ್ರೆತ್ ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಮೈಂಡ್ ಚೇಂಜಸ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಶಾಲೋ ಬ್ರೀದಿಂಗ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಮತ್ತೆ ಡೀಪ್ ಬ್ರೀದಿಂಗ್ ನ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ. ಬ್ರೆತ್ ಪ್ಯಾಟರ್ನ್ ಚೇಂಜ್ ಆಗ್ತಿದಾಗಲೇ ಏನಾಗುತ್ತೆ, ಮೈಂಡ್ ಚೇಂಜ್ ಆಗುತ್ತೆ, ಸ್ಟೇಟ್ ಚೇಂಜ್ ಆಗುತ್ತೆ, ಐಡೆಂಟಿಟಿ ಚೇಂಜ್ ಆಗುತ್ತೆ, ರಿಯಾಲಿಟಿ ಕೂಡ ಸ್ಲೋಲಿ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ನೋಡಿ, ಇಷ್ಟು ಡಿಫ್ರೆನ್ಸ್ ಇದೆ. ನೀವು ಶಾಲೋ ಬ್ರೀತ್ ನ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗುತ್ತೆ, ಹಾಗೆ ನೀವೊಂದು ಲೋ ವೈಬಲ್ ಇರ್ತೀರಾ, ಮತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ. ಅದೇ ನೀವು ಡೀಪ್ ಕಾಮ್ ಸ್ಟೇಟ್ ಅಲ್ಲಿ ಇದ್ದಾಗ, ನೀವು ಡೀಪ್ ಬ್ರೆತ್ ನ ಮಾಡಿದಾಗ ಏನಾಗುತ್ತೆ, ಸೊ ನಿಮ್ಮೊಂದು ರಿಯಾಲಿಟಿ ಕೂಡ ಸ್ಲೋಲಿ ಚೇಂಜ್ ಆಗುತ್ತೆ, ನಿಮ್ಮ ಐಡೆಂಟಿಟಿ ಕೂಡ ಶಿಫ್ಟ್ ಆಗುತ್ತೆ. ನೀವು ಯಾವಾಗ್ಲೂ ಕಾಮ್ ಆಗಿರ್ತೀರಾ, ರಿಲ್ಯಾಕ್ಸ್ಡ್ ಆಗಿರ್ತೀರಾ, ಹ್ಯಾಪಿ ಆಗಿರ್ತೀರಾ. ನೋಡಿ, ಸಿಂಪಲ್ ಮ್ಯಾನಿಫೆಸ್ಟೇಷನ್ ಬ್ರೆತ್ ಪ್ರಾಕ್ಟೀಸ್ ನ ಮಾಡ್ಬೋದು. ಹೌದು, ಮಾಡ್ಬೋದು. ಯಾವ ರೀತಿ ಮಾಡ್ಬೋದು? ಓಕೆ, ಒಂದು 4 ಸೆಕೆಂಡ್ ಹಿನ್ನೆಲೆ ಮಾಡಿ, ಟೇಕ್ ಎ ಡೀಪ್ ಬ್ರೆತ್, ಹಿನ್ನೆಲೆ ಮಾಡಿ, 4 3 2 1, ಹೋಲ್ಡ್ ದ ಬ್ರೆತ್ and slowly exhale it. 4 3 2 1. ಸೊ ಈ ರೀತಿ ಹಲವಾರು ಬ್ರೀದಿಂಗ್ ಟೆಕ್ನಿಕ್ಸ್ ಇದೆ. ನೋಡಿ, ನಿಮ್ಗೆ ಹೇಗಾಗುತ್ತೆ ಆ ರೀತಿಯಾಗಿ ನೀವು ಸ್ಲೋ ಡೀಪ್ ಬ್ರೆತ್ ನ ಮಾಡ್ಕೊಂಡು, ಓಕೆ, ನೀವು ನರ್ವಸ್ ಸಿಸ್ಟಮ್ ನ ಕಾಮ್ ನ ಮಾಡ್ಬೋದು, ನಿಮ್ಮೊಂದು ರಿಯಾಲಿಟಿನ ಕೂಡ ಚೇಂಜ್ ನ ಮಾಡ್ಬೋದು. ನಿಮ್ಮ ಒಳಗೆ ಯಾವಾಗ್ಲೂ ಕೂಡ ನಿಮ್ಮೊಂದು ಸಬ್ ಕಾನ್ಸಿಯಸ್ ಕೂಡ, ಓಕೆ, ನಿಮ್ಮ ಬಾಡಿಗೆ ಸೇಫ್ ಅಂತ ಅನ್ಸ್ಬೇಕು ಮೇನ್ ಆಗಿ. ಓಕೆ, ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ಹಿಂದೆ ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಸಿಂಪ್ಲಿ ಆಗಿ ನೀವು ಬ್ರೀದಿಂಗ್ ಎಕ್ಸರ್ಸೈಸ್ ನ ಮಾಡ್ಬೇಕಾದ್ರೆ, ಸ್ಲೋ ಬ್ರೀದಿಂಗ್ ಎಕ್ಸರ್ಸೈಸ್ ನ ಮಾಡ್ಬೇಕಾದ್ರೆ, ಓಕೆ, ಸೊ ಉಸಿರನ್ನ ತಗೊಳ್ಬೇಕಾದ್ರೆ, ಓಕೆ, ಜಸ್ಟ್ ಇಮ್ಯಾಜಿನ್ ಮಾಡಿ. ಓಕೆ, ಜಸ್ಟ್ ಇನ್ನೇನ ಮಾಡ್ತೀರಾ ಆರಾಮ್ಸೆ. ಓಕೆ, ನಾನು ಒಂದು ಪಾಸಿಟಿವ್ ಎನರ್ಜಿನ ತಗೊಳ್ತಾ ಇದ್ದೀನಿ, ನಾನು ಒಂದು ಬ್ರಹ್ಮಾಂಡದ ಶಕ್ತಿನ ನಾನು ತಗೊಳ್ತಾ ಇದ್ದೀನಿ. ಓಕೆ, ಸೊ ಒಂದು ಡಿವೈನ್ ಎನರ್ಜಿಯನ್ನ ತಗೊಳ್ತಾ ಇದ್ದೀನಿ ಅಂತ ಹೇಳಿ ನೀವು ಉಸಿರಾಟವನ್ನ ತಗೋಬೇಕು, ಹಿನ್ನೆಲ್ಲ ಮಾಡ್ಬೇಕು. ಓಕೆ, ಸೊ ಹಾಗೆ ಎಕ್ಸೇಲ್ ನ ಮಾಡ್ಬೇಕಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮೊಂದು ಫಿಯರ್ ಹೊರಗಡೆ ಹೋಗ್ತಿದೆ, ಓಲ್ಡ್ ಐಡೆಂಟಿಟಿ ಡಿಸಾಲ್ವ್ ಆಗ್ತಿದೆ, ಹೊಸ ರಿಯಾಲಿಟಿಗೆ ಬರ್ತಾ ಇದ್ದೀನಿ. ಸೊ ಇದನ್ನ 5 ಮಿನಿಟ್ ಆದ್ರೂ ಕೂಡ ನಿಮ್ ನರ್ವ್ ಸಿಸ್ಟಮ್ ಕಾಮ್ ಆಗುತ್ತೆ. ತಿಳಿತಿದೆಯಲ್ಲ? ಯು ಹ್ಯಾವ್ ಟು ಟೇಕ್ ಎ ಡೀಪ್ ಬ್ರೆತ್. ಸೊ ಒಂದು ಎನರ್ಜಿನ ತಗೋತೀರಾ, ಡಿವೈನ್ ಎನರ್ಜಿ ತಗೋತೀರಾ, ಪಾಸಿಟಿವ್ ಎನರ್ಜಿನ ತಗೋತೀರಾ. ಸೊ ದೆನ್ ರಿಲೀಸ್ ಇಟ್. ಓಕೆ, ರಿಲೀಸ್ ನ ಮಾಡ್ಬೇಕಾದ್ರೆ ಫಿಯರ್ ಹೋಗ್ತಿದೆ, ಓಲ್ಡ್ ಐಡೆಂಟಿಟಿ ಡಿಸಾಲ್ವ್ ಆಗ್ತಿದೆ, ಈ ರೀತಿಯಾಗಿ ಇದನ್ನ ಮಾಡ್ಬೇಕು. ಓಕೆ, ಸೊ ಇದೊಂದು 2-3 ನಿಮಿಷ ಮಾಡಿದ್ರು ಆಗುತ್ತೆ, ಒಂದು 5 ಮಿನಿಟ್ ಮಾಡಿದ್ರು ಕೂಡ ಆಗುತ್ತೆ. ಜಸ್ಟ್ ನಿಮ್ಗೆ ಯಾವ್ದು ನೆನಪಿರ್ಬೇಕಂತ ಹೇಳಿದ್ರೆ, ಶಾಲೋ ಬ್ರೀತ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾವಾಗ್ಲೂ ಸರ್ವೈವಲ್ ರಿಯಾಲಿಟಿ ಇದ್ದೀರಾ, ಅಂದ್ರೆ ಕರೆಂಟ್ ರಿಯಾಲಿಟಿಲಿ 3Dಲೇ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಂತ. ಆದ್ರೆ ಡೀಪ್ ಬ್ರೀತ್ ನ ಮಾಡಿದಾಗ ಒಂದು ಕ್ರಿಯೇಷನ್ ರಿಯಾಲಿಟಿಲಿ ನೀವು ಇರ್ತೀರಾ. ಸೊ ನೀವು ಹೇಗೆ ಉಸಿರಾಡ್ತೀರೋ ಅದೇ ರೀತಿಯಲ್ಲಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಕೂಡ ನಿಮ್ಮೊಂದು ಜೀವನನ ಕ್ರಿಯೇಟ್ ನ ಮಾಡುತ್ತೆ. ಈಗ ತಿಳಿದಿಯಲ್ಲ? ಸೊ ಈ ವಿಡಿಯೋ ಹೇಗನ್ನಿಸ್ತು ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು, ಟೇಕ್ ಕೇರ್.